ಚಿತ್ರದುರ್ಗದಲ್ಲಿ ಇಂದು ವಿವಿಧ ಸಂಘಟನೆಗಳಿಂದ ನಟ ದರ್ಶನ್ ಹಾಗೂ ಸಹಚರರಿಂದ ನಡೆದ ರೇಣುಕಾಸ್ವಾಮಿ ಹತ್ಯೆ ಖಂಡಿಸಿ ಪ್ರತಿಭಟನೆ ನಡೆಸಲಾಯಿತು. ನೀಲಕಂಠೇಶ್ವರ ದೇವಸ್ಥಾನದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೂ ಮೌನ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯಲ್ಲಿ ಮಾಜಿ ಶಾಸಕರಾದ ತಿಪ್ಪಾರೆಡ್ಡಿ, ಬಸವರಾಜನ್ ಹಾಗೂ ವಿವಿಧ ಸಂಘಟನೆಗಳ ಅಧ್ಯಕ್ಷರುಗಳು ಹಾಗೂ ಸಾರ್ವಜನಿಕರು ಕೂಡ ಭಾಗಿಯಾಗಿದ್ದರು. ಈ ವೇಳೆ ಮಾಜಿ ಶಾಸಕ ತಿಪ್ಪಾರೆಡ್ಡಿ ಮಾತನಾಡಿ, ನಟ ದರ್ಶನ್ರನ್ನ ದೊಡ್ಡ ವ್ಯಕ್ತಿ ಅಂತ ಪರಿಗಣಿಸದೆ ಅತ್ಯಂತ ಕಠಿಣ ಶಿಕ್ಷೆ ನೀಡಬೇಕು ಎಂದು ರಾಜ್ಯ ಸರ್ಕಾರಕ್ಕೆ ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ಮಾಡಿದ್ರು ಮತ್ತು ರೇಣುಕಾಸ್ವಾಮಿ ಕುಟುಂಬಕ್ಕೆ ಪರಿಹಾರ ನೀಡಬೇಕು ಅಂತಲೂ ಕೂಡ ಆಗ್ರಹಿಸಿದ್ರು. ವರದಿ ವಸೀಕ್ ಅಹಮದ್, ಎಬಿ ನ್ಯೂಸ್ ಕನ್ನಡ, ಚಿತ್ರದುರ್ಗ. 2024 ಸಂಜೆ ಸೋಮವಾರದಂದು ಈತನ ದೇಹ ಕೊಲೆಯಾದ ಸ್ಥಿತಿಯಲ್ಲಿ ಬೆಂಗಳೂರಿನ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈತ ಬಗ್ಗೆ ಮಾಹಿತಿ ದೊರೆತಿರುತ್ತದೆ. ನಂತರ ದಿನಾಂಕ 11/6/2024 ಮಂಗಳವಾರ ಬಲಾತ್ಕಾರವಾಗಿದ್ದು ಪೊಲೀಸರ ತನಿಖೆಗೆ ಅಡ್ಡಿಪಡಿಸಿ ದಿಕ್ಕು ತಪ್ಪಿಸುವಂತ ರಾಜಕೀಯ ಪ್ರಭಾವದಿಂದ ತನಿಖೆಯನ್ನು ದಾರಿ ತಪ್ಪಿಸುವಂತ ಹುನ್ನಾರಗಳು ನಡೆಯುತ್ತಿವೆ ಎಂದು ವಾತಾವರಣ ಸೃಷ್ಟಿಯಾಗಿರುತ್ತದೆ. ಎಲ್ಲ ಕ್ರೌಡ್ ಕಾಣುತ್ತೆ ಅಂತ ಕ್ರೌಡ್ ಹಿಂಗ್ ಕಾಣುತ್ತೆ. ಅವರಿಗೆ ಕಾನೂನು ನಡೆಯಲಿರುವಂತಹ ಶಿಕ್ಷೆಯನ್ನ ಅತಿ ಕಠಿಣ ಶಿಕ್ಷೆಯನ್ನ ಕೊಡಿಸಬೇಕು. ಈ ಕೊಲೆಯನ್ನ ಹಿನ್ನೆಲೆ ಇರುವಂತ ಕೊಲೆಯನ್ನ ಮಾಡಿರುವಂತ ವ್ಯಕ್ತಿ ಒಬ್ಬ ಸಾಮಾನ್ಯ ವ್ಯಕ್ತಿ ಅಲ್ಲ, ಸಾರ್ವಜನಿಕ ಜೀವನದಲ್ಲಿ ಬಹಳ ದೊಡ್ಡ ಹೆಸರು ಮಾಡಿದಂತವನು. ಅವನಿಗೆ ಎಲ್ಲಾ ರೀತಿಯಾದಂತಹ ಪ್ರಭಾವ ಇರುತ್ತೆ. ಕಾನೂನನ್ನೇ ತನ್ನ ಕೈಯಲ್ಲಿ ಪಡೆಯುವಂತ, ಕಾನೂನು ಮೇಲೆ ಪ್ರಭಾವ